ಹಾಯ್ ಹಲೋ ನಮಸ್ಕಾರ. ಬ್ಯೂಟಿಫುಲ್ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ಯಾವಾಗಲೂ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರ ಇಷ್ಟದ ಕನಸಾಗಿರುತ್ತೆ. ಇಷ್ಟೊಂದು ಎಫರ್ಟ್ ಹಾಕಿ ನಾವು ಇಷ್ಟೆಲ್ಲ ಮಾಡಿದ್ರೂ ಕೂಡ ವೆಯ್ಟ್ ಮಾತ್ರ ಜಾಸ್ತಿ ಆಗ್ತಿರುತ್ತೆ ವಿನ ಯಾವ ಕಾರಣಕ್ಕೂ ಡೌನ್ ಆಗ್ತಾ ಇರಲ್ಲ. ತುಂಬಾ ವ್ಯಾಯಾಮ, ವರ್ಕೌಟು, ಜಿಮ್ಮು, ಹಾಗೆಯೇ ಎಕ್ಸಸೈಸು, ಹಾಗೆ ಡಯಟಿಂಗ್ ಎಲ್ಲ ಮಾಡಿದ್ರೂ ಕೂಡ ಕಡಿಮೆ ಆಗ್ತಾ ಇರಲ್ಲ ನಮ್ಮ ವೆಯ್ಟು. ಅಂಥವರಿಗೆ ತುಂಬ ಈಸಿಯಾಗಿ ತಿಂಗಳಿಗೆ 5 kg ವೆಯ್ಟ್ ಇದೊಂದು ಡ್ರಿಂಕ್ ಕುಡಿದ್ರೆ ಕಡಿಮೆ ಆಗುತ್ತೆ ಅಂದರೆ ನಂಬ್ತೀರಾ? ತುಂಬ ಈಸಿ ಹಾಗೆ ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಳೋ 5 ನಿಮಿಷದಲ್ಲಿ ಮಾಡ್ಕೊಳ್ಳೋ ಒಂದು ಸಿಂಪಲ್ ಹೋಮ್ ರೆಮಿಡಿ. ಇದು ತಿಂಗಳಿಗೆ 5 kg ವೆಯ್ಟ್ ಗ್ಯಾರಂಟಿ ಲಾಸ್ ಮಾಡುತ್ತೆ. ಆ್ಯಂಡ್ ನೀವು ಎಷ್ಟು ಇಷ್ಟಪಟ್ಟು ಬೇಕಾದರೂ ಕುಡಿಯೋವಂಥ ಒಂದು ತುಂಬ ರುಚಿಯಾಗಿರೋಂಥ ಹೆಲ್ತ್ ಡ್ರಿಂಕ್ಸ್, ತುಂಬ ಕ್ವಿಕ್ಕಾಗಿ ವೆಯ್ಟ್ ಲಾಸ್ ಮಾಡುವಂಥದ್ದು. ಹಾಗಾದರೆ ಬನ್ನಿ ಈ ವೆಯ್ಟ್ ಲಾಸ್ ಮಾಡುವಂಥ ಈ ರೆಮಿಡಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ 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 ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ. ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಇದೇ ಥರದ ಇನ್ನೆಷ್ಟು ಹೆಲ್ಪ್ಫುಲ್ ರೆಸಿಪಿಗಳು ನಿಮಗೋಸ್ಕರ ನಮ್ಮ ಚಾನಲಲ್ಲಿ ಬರುತ್ತೆ. ಮೊದಲಿಗೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಅದಕ್ಕೆ ಸುಮಾರು 2.5 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕುತ್ತಾ ಇದ್ದೀನಿ. ನೀರು ಕುಡಿಯೋ ಲೋಟ ಇರುತ್ತಲ್ಲ, ಅದರಲ್ಲಿ ಸುಮಾರು 2 ಗ್ಲಾಸ್ ಆಗುವಷ್ಟು ಅಥವಾ 2.5 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಳಿ. ಮಿನಿಮಮ್ 2 ಗ್ಲಾಸ್ ಆದರೂ ಬೇಕು. ಇದು ಚೆನ್ನಾಗಿ ಕುದಿಬೇಕು. ನೀರು ಚೆನ್ನಾಗಿ ಕುದಿಯೋದಕ್ಕೆ ಇಟ್ಕೊಳ್ಳಿ. ಒಳ್ಳೆ ಕುದೀಲಿ. ಕುದಿಯುವಾಗ ಸುಮಾರು 1 ಇಂಚಷ್ಟು ಶುಂಠಿಯನ್ನು ಜಜ್ಜಿಬಿಟ್ಟು ಹಾಕ್ಕೋತಾ ಇದ್ದೀನಿ. ಶುಂಠಿ ಹಾಕಿದ್ದೀನಿ. ಶುಂಠಿ ತುಂಬಾ ಒಳ್ಳೆಯದು ಹೆಲ್ತ್ಗೆ. ಹಾಗೆಯೇ ಒಂದು ಸಣ್ಣ ಚಕ್ಕೆ ಪೀಸನ್ನು 2 ಭಾಗವಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ಇದ್ರ ಜೊತೆಗೆ ಒಂದೇ ಒಂದು ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಆಫ್ ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಕೂಡ ಡೈಜೆಷನ್ಗೆ ತುಂಬಾ ಒಳ್ಳೆಯದು. ಇದು ಚೆನ್ನಾಗಿ ಕುದಿಬೇಕು. ಯಾವ ಥರ ಅಂದರೆ ಹಾಕಿರೋಂಥ 2 ಗ್ಲಾಸ್ ನೀರು ಪೂರ್ತಿಯಾಗಿ ಕುದ್ದು 1 ಗ್ಲಾಸ್ಗೆ ಕನ್ವರ್ಟ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ. ಜೊತೆಗೆ ಇದು ಕುದ್ದು ಕಲರ್ ಕೂಡ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಮಿನಿಮಮ್ 5 ನಿಮಿಷ ಇದನ್ನು ನೀವು ಕುದಿಸ್ಬೇಕು. ಚೆನ್ನಾಗಿ ಕುದಿಸೋದ್ರಿಂದ ಕಲರ್ ಬಿಡುತ್ತೆ, ಜೊತೆಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಜೊತೆಗೆ ಇದು ತುಂಬ ಹೆಲ್ಪ್ಫುಲ್ ಹೆಲ್ತ್ ಡ್ರಿಂಕ್ಸ್ ಆಗಿದೆ. ಶುಂಠಿ, ಏಲಕ್ಕಿ, ಹಾಗೆ ಚಕ್ಕೆ ಮತ್ತು ಜೀರಿಗೆ ನಾವು ತಿಂದಿರೋಂಥ ಆಹಾರನ ಜೀರ್ಣಕ್ರಿಯೆ ಆಗೋದಕ್ಕೆ ಹೆಲ್ಪ್ಫುಲ್ ಮಾಡುತ್ತೆ. ಜೊತೆಗೆ ನಮ್ಮ ಡೈಜೆಷನ್ ಲೆವೆಲ್ ಕೂಡ ಹೆಚ್ಚುತ್ತೆ. ಈಗ ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಲೋ ಫ್ಲೇಮಲ್ಲಿ ಇದನ್ನು ಕುದಿಸ್ಕೊಂಡ್ರೂ ಕೂಡ ಆಗುತ್ತೆ. ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು 10 ನಿಮಿಷ ಇದನ್ನು ತಣ್ಣಗಾಗೋದಕ್ಕೆ ಬಿಡಿ. ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಒಂದು ಲೋಟಕ್ಕೆ ಇದನ್ನು ಸೋಸ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಇದಕ್ಕೆ ನೀವು ಬೇಕಿದ್ರೆ ಹಾಗೇ ಕುಡಿಬೋದು, ಅಥವಾ ಸ್ವಲ್ಪ ನಿಂಬೆ ರಸ ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲ ನಮಗೆ ಹುಳಿ ಇಷ್ಟ ಆಗಲ್ಲ ಅನ್ನೋರು ಇದಕ್ಕೆ ನೀವು ಸ್ವಲ್ಪ ಜೇನುತುಪ್ಪನ ಹಾಕಿಬಿಟ್ಟು ಕೂಡ ಸೇವಿಸ್ಬೋದು. ತಿಂಗಳಿಗೆ 5 kg ಮಿನಿಮಮ್ ಕಡಿಮೆ ಆಗುತ್ತೆ. ನೀವು ಡೈಲಿ ನಿಮ್ಮ ಡಯಟ್ ರೊಟೀನ್ ಜೊತೆಗೆ ಇದನ್ನು ಬೆಳಗಿನ ಹೆಲ್ತ್ ಡ್ರಿಂಕ್ಸ್ ಆಗಿ ಕುಡಿಬೋದು. ಜೊತೆಗೆ ಟೀ ಥರ ನೀವು ಕೂಡ ಮಧ್ಯದಲ್ಲೂ ಕೂಡ ಕುಡಿಬೋದು. ತುಂಬಾ ಯೂಸ್ಫುಲ್ ಆಗುತ್ತೆ, ತುಂಬಾ ಹೆಲ್ಪ್ಫುಲ್ ಆಗುವಂಥ ಹೆಲ್ತ್ ಡ್ರಿಂಕ್ಸ್. ಈ ರೆಸಿಪಿ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ, ಹಾಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್. ಬಾಯ್.